ದುನಿಯಾ ವಿಜಿಯಿಂದ ಅನ್ಯಾಯವಾಗಿದೆ ಅಂತ ಆತನ ಮಾಜಿ ಪತ್ನಿ ನಾಗರತ್ನ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಇದೀಗ ಇದೇ ನಾಗರತ್ನ ಕಂಬಿ ಹಿಂದೆ ಸೇರುವಂತಹ ಲಕ್ಷಣಗಳು ಗೋಚರಿಸ್ತಾ ಇವೆ. ತನ್ನ ತಮ್ಮನ ಪತ್ನಿಗೆ ವರದಕ್ಷಿಣೆ ಕಿರುಕುಳ ಕೊಟ್ಟ ಆರೋಪ ನಾಗರತ್ನ ಮತ್ತು ಅವರ ಕುಟುಂಬದವರ ಮೇಲಿದೆ. ಈ ಕುರಿತು ವಿಶೇಷ ವರದಿ ಇಲ್ಲಿದೆ. ಐಸಿಯು ಬೆಡ್ ಮೇಲೆ ಮಲಗಿ ನರಳಾಡ್ತಿರುವ ಈ ಮಹಿಳೆಯ ಹೆಸರು ಮೀನಾಕ್ಷಿ. ಮಾತನಾಡಲು ಆಗ್ತಿಲ್ಲ. ಅಷ್ಟೇ ಅಲ್ಲ, ಇವಳು ಬದುಕೋ ಬಗ್ಗೆ ವೈದ್ಯರು ಭರವಸೆಯೇ ನೀಡ್ತಿಲ್ಲ. ಇದಕ್ಕೆಲ್ಲ ಕಾರಣ ದುನಿಯಾ ವಿಜಿ ಮೊದಲ ಪತ್ನಿ ನಾಗರತ್ನ ಮತ್ತವರ ಹೆತ್ತವರ ವರದಕ್ಷಿಣೆಯ ದಾಹ. ಹತ್ತು ವರ್ಷಗಳ ಹಿಂದೆ ನಾಗರತ್ನ ತಮ್ಮ ಕೃಷ್ಣಮೂರ್ತಿ ಮೀನಾಕ್ಷಿಯ ಕೈ ಹಿಡಿದಿದ್ದ. ಆರಂಭದಲ್ಲಿ ವರದಕ್ಷಿಣೆ ಕೊಟ್ಟು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದ್ಧೂರಿಯಾಗಿಯೇ ಮೀನಾಕ್ಷಿ ತಂದೆ ಮಲ್ಲಪ್ಪ ಮದುವೆ ಮಾಡಿಕೊಟ್ಟಿದ್ರು. ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಗ್ರಾಮದ ನಿವಾಸಿ ಕೃಷ್ಣಮೂರ್ತಿ ಆರಂಭದಲ್ಲಿ ಚೆನ್ನಾಗಿಯೇ ಸಂಸಾರ ಮಾಡ್ದ. ಆಮೇಲೆ ಶುರುವಾಯಿತು ನೋಡಿ ವರದಕ್ಷಿಣೆಯ ಕಿರುಕುಳ. ಕೃಷ್ಣಮೂರ್ತಿ ತಂದೆ ರುದ್ರಪ್ಪ, ತಾಯಿ ಯಶೋಧ, ಸಹೋದರಿಯರಾದ ನಾಗರತ್ನ ಸೇರಿ ಕುಟುಂಬದ 12 ಮಂದಿಯ ವಿರುದ್ಧ ಕಿರುಕುಳದ ದೂರು ನೀಡಿದ್ದಾರೆ. ಒಂದು 10 ಲಕ್ಷ ಖರ್ಚು ಮಾಡಿ ಆರ್ಗೆಜ್ ಹೋಟೆಲ್ ಮದುವೆ ಮಾಡಿಕೊಟ್ರಿ. ಮದುವೆ ಮಾಡಿಕೊಟ್ಟು ಒಂದು 6 ತಿಂಗಳು ಚೆನ್ನಾಗಿದ್ರೇನು ಆಮೇಲೆ ಪ್ರೆಗ್ನೆಂಟ್ ಆಗಿ ಡೆಲಿವರಿ ಕಳಿಸ್ತಾ 9 ತಿಂಗಳು ಮಗು ಆಯಿತು. ಮಗು ಆದಮೇಲೆ ಇದು ವರದಕ್ಷಿಣೆ ಇಸ್ಕೊಂಬಂದರೆ ಕರ್ಕೊಂಬ ಹೆಂಡ್ತಿನಂತ ರಾಧಮ್ಮ, ಕೃಷ್ಣಪ್ಪ, ಇದು ದುನಿಯಾ ಹೆಂಡ್ತಿ ನಾಗರತ್ನ, ಮೊದಲನೇ ಹೆಂಡ್ತಿ ನಾಗರತ್ನ, ಶಶಿಕಲಾ ಅವ್ರ ಅತ್ತೆ ಮಾವ ಮೈದನರೆಲ್ಲ ಟಾರ್ಚರ್ ಕೊಟ್ಟು ಇವ್ನಿಗೆ ಬೆದರಿಕೆ ಹಾಕವ್ರೆ. ನೋಡು, ವರದಕ್ಷಿಣೆ ಕೊಟ್ಟರೆ ಕರ್ಕೊಂಬ, ಇಲ್ಲ ಕರ್ಕೊಂಬರ್ಬೇಡ ಅಂತ ಇವ್ನಿಗೆ ಬೆದರಿಕೆ ಹಾಕವ್ರೆ. ಅವ್ನು ಬಂದು ನಮ್ಮ ಹತ್ರ ಹೇಳಿದ, ಸರಿ ಬಿಡು ಅವ್ರು ಚೆನ್ನಾಗಿರಲಿ ಅಂದ್ಬಿಟ್ಟು ಹಂಗೂ ಮನೆ ಪತ್ರ ಎಲ್ಲ ಅಡವಿಕ್ಕಿ ಕೊಟ್ಟು ಹಂಗೂ ಟಾರ್ಚರ್ ತಪ್ಪಿಲ್ಲ ಅವ್ರಿಗೆ. ಕೈ ಮೊದಲು ಕಿರುಕುಳ ಕೊಟ್ಟಾಗಲೆಲ್ಲ ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಕೊಟ್ಟಿದ್ದಾರೆ. ಎಷ್ಟೋ ಬಾರಿ ಮೀನಾಕ್ಷಿ ಕುಟುಂಬದವರು ಹಿರಿಯರ ಸಮ್ಮುಖದಲ್ಲಿ ನ್ಯಾಯ ಪಂಚಾಯಿತಿ ಕೂಡ ಮಾಡಿದ್ದಾರೆ. ಆದರೆ ಇತ್ತೀಚೆಗೆ ವರದಕ್ಷಿಣೆ ತರ್ತಿಲ್ಲ ಅನ್ನೋ ಕಾರಣಕ್ಕೆ ಮೀನಾಕ್ಷಿಗೆ ವಿಷ ನೀಡಿ ಕತ್ತು ಹಿಸುಕಿ ಚಿತ್ರಹಿಂಸೆ ನೀಡಿದ್ದಾರೆ. ಮೀನಾಕ್ಷಿ ಖಾಸಗಿ ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನ ಈಗ ಪಡೆದಿದ್ದಾಳೆ. ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ನಾಗರತ್ನ ತಂದೆ ರುದ್ರಪ್ಪ, ತಾಯಿ ಯಶೋಧ ಹಾಗೂ ತಮ್ಮ ಕೃಷ್ಣಮೂರ್ತಿಯನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ. ಆದರೆ ನಾಗರತ್ನ ಸೇರಿದಂತೆ ಇನ್ನೂ 9 ಮಂದಿಯ ಬಂಧನವಾಗಿಲ್ಲ. ಇವರನ್ನ ಬಂಧಿಸೋ ಯೋಚನೆಯಲ್ಲಿಯೂ ಪೊಲೀಸರಿಲ್ಲ ಅನ್ನೋ ಆರೋಪವೂ ಕೇಳಿಬಂದಿದೆ. ಆನೇಕಲ್ನಿಂದ ಮಂಜುನಾಥ್ ಜೊತೆ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.